ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತ ಚಿದಂಬರ ಮಹಾಗುರುಗಳ ಚರಿತ್ರೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಅಂತ ಬರ್ರಿ. ಮೊದಲನೇದಾಗಿ ಹೇಳ್ತಿರೋದು ಮಾರ್ತಾಂಡ ದೀಕ್ಷಿತರ ಘೋರ ತಪಸ್ಸು. ಹೆಂಗ್ ಮಾಡಿದ್ರು ಮಾರ್ತಾಂಡ ದೀಕ್ಷಿತರ ತಪಸ್ಸು ಅನ್ನೋದನ್ನ ನೋಡೋಣ ಅಂತ ಬರ್ರಿ. ಶ್ರೀ ಚಿದಂಬರ ಕಂಗೇರಿ ತಟ ನಿವಾಸ ಸ್ಥಾನ ಸಚ್ಚಿದಾನಂದ ಘನಪ್ರಿಯ ರೂಪಾತ್ಮನೇ ನಮಃ. ಓಂ ಶ್ರೀ ಶಿವಚಿದಂಬರಾಯ ನಮಃ. ಜಯ ಜಯ ಸದ್ಗುರುವೇ, ಕಲ್ಪತರುವೆ, ಕರುಣಾಕರ ಚಿದಂಬರನೇ, ಈ ದೀನನ ಮೇಲೆ ದಯ ತೋರಿ ಗ್ರಂಥ ಪೂರ್ಣಗೊಳಿಸು. ಕಲಿ ಪ್ರಭಾವವು ಹೆಚ್ಚಿ ದುರ್ಜನರ ದುಷ್ಕೃತ್ಯಗಳಿಂದಾಗಿ ಭೂಮಾತೆಯು ವೇದನೆ ಪಟ್ಟು ಕೈಲಾಸಕ್ಕೆ ಹೋಗಿ ಶಿವನಿಗೆ ಅರುಹಿದಾಗ ಧರ್ಮ ಸಂಸ್ಥಾಪನೆ ಮಾಡಿ ಭಕ್ತರನ್ನು ರಕ್ಷಿಸಲು ನನ್ನ ಮೂಲನಾಮವಾದ ಚಿದಂಬರ ಎಂಬ ಹೆಸರಿನಿಂದಲೇ ಮಾರ್ತಾಂಡ ದೀಕ್ಷಿತರ ಮಗನಾಗಿ ಜನಿಸಿ ನಿನ್ನ ದುಃಖ ದೂರ ಮಾಡುವೆನು ಎಂದು ಹೇಳಿ ಕಳುಹಿಸಿದನು. ಶ್ರೀ ಮಾರ್ತಾಂಡ ತ್ರಯಂಬಕ ಭಟ್ಟರು ಮೂಲತಃ ಗೋಟೆ ಗ್ರಾಮದ ಶುಕ್ಲ ಯಜುರ್ವೇದಿ ಕಾಣ್ವ ಶಾಖೆಯ ಶ್ರೀವತ್ಸ ಗೋತ್ರದ ಬ್ರಾಹ್ಮಣರು. ಇವರು 1705ನೇ ಇಸ್ವಿಯಲ್ಲಿ ಜನಿಸಿದರು. ಕಾಶಿಯಲ್ಲಿ ಸ್ವಯಂ ಪ್ರಕಾಶರೆಂಬ ಬ್ರಹ್ಮನಿಷ್ಠ ಗುರುಗಳ ಶಿಷ್ಯರಾಗಿ ಸಿದ್ಧನಾಥ ಹಾಗೂ ಅನಂತ ಭಟ್ಟರ ಸಹಪಾಠಿಗಳಾದರು. ಸ್ವಯಂ ಪ್ರಕಾಶ ಗುರುಗಳು ತಮ್ಮ ಅನೇಕ ಶಿಷ್ಯರ ಪರೀಕ್ಷಾರ್ಥವಾಗಿ ಮೈಯೆಲ್ಲ ಹುಣ್ಣಾಗಿಸಿಕೊಂಡು ಪರಿಹಾರಾರ್ಥವಾಗಿ ನಾಲಿಗೆಯಿಂದ ಸ್ವಚ್ಛಗೊಳಿಸಬೇಕೆಂದು ಹೇಳಿದಾಗ ಈ ಮೂರ್ವರು ಆ ರೀತಿ ಅಪಾರ ಸೇವೆ ಮಾಡಿ ಗುರುಕೃಪೆಗೆ ಪಾತ್ರರಾಗಿ ವೇದಶಾಸ್ತ್ರ ಪಾರಂಗತರಾದರು. ಗುರು ಆಜ್ಞೆಯಂತೆ ಮಾರ್ತಾಂಡ ಭಟ್ಟರು ದೊಡ್ಡ ಯಜ್ಞ ಮಾಡಿದಾಗ ಗುರುಗಳು ಸಂತೋಷಗೊಂಡು ತಲೆಯ ಮೇಲೆ ಪಾಗೋಟ ಇರಿಸಿ ದೀಕ್ಷಿತರೆಂದು ಪ್ರಸಿದ್ಧನಾಗು ಎಂದು ಹರಸಿದರು. ಮೂವರೂ ಗುರುಗಳಿಗೆ ಸನ್ಯಾಸ ದೀಕ್ಷೆ ಕೊಡಿರೆಂದು ಪ್ರಾರ್ಥಿಸಿದಾಗ ಉಳಿದಿಬ್ಬರಿಗೂ ಸನ್ಯಾಸ ದೀಕ್ಷೆ ಕೊಟ್ಟು ಮಾರ್ತಾಂಡ ದೀಕ್ಷಿತರಿಗೆ ಮಾತ್ರ ನೀನು ಗೃಹಸ್ಥನಾಗಿಯೇ ಇರಬೇಕು, ನಿನ್ನುದರದಿಂದ ಪರಮೇಶ್ವರನೇ ಅವತರಿಸುವವನಿದ್ದಾನೆ, ಲೋಕೋದ್ಧಾರವಾಗುವುದಿದೆ ಎಂದು ಹೇಳಿ ಕಳುಹಿಸಿದರು. ಮಾರ್ತಾಂಡ ದೀಕ್ಷಿತರು ಉಚ್ಚ ವೇದ ಪಾಠಶಾಲೆ ತೆಗೆಯಬೇಕೆಂದು ಗೋಟೆ ಗ್ರಾಮ ತ್ಯಜಿಸಿ ಕಿರಿಯ ತಮ್ಮ ಲಿಂಗಾಭಟ್ಟರಿಗೆ ಹೊಲ ಮನೆ ಒಪ್ಪಿಸಿ ಸವದತ್ತಿ ತಾಲೂಕಿನ ಮುನವಳ್ಳಿಗೆ ಬಂದು ವೇದ ಪಾಠಶಾಲೆ ತೆಗೆದರು. ಮಲಪ್ರಭಾ ತೀರದ ಆ ಊರಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಹಾಯಾಗ ಮಾಡಬೇಕೆಂಬುವಷ್ಟರಲ್ಲಿಯೇ ಅವರ ಪತ್ನಿ ಕಾಲವಶರಾದರು. ಗುರುವಾಜ್ಞೆಯಂತೆ ಮತ್ತೊಂದು ಲಗ್ನ ಮಾಡಿಕೊಂಡು ಮಹಾಯಾಗ ಮಾಡಿದರು. ಆ ಊರಿನ ಪಾಠಶಾಲೆಗೆ ತಮ್ಮನಾದ ಅನಂತನನ್ನು ನೇಮಿಸಿ ಧಾರವಾಡ ತಾಲೂಕಿನ ತಡಕೋಡಿಗೆ ಬಂದು ಅಲ್ಲೊಂದು ಪಾಠಶಾಲೆ ತೆಗೆದು ಅಲ್ಲಿ ಇನ್ನೋರ್ವ ತಮ್ಮನಾದ ನಾಗೇಶನಿಗೆ ಒಪ್ಪಿಸಿ ಪತ್ನಿ ಸಮೇತ ಮುರುಗೋಡಕ್ಕೆ ಬಂದು ವೈದಿಕ ಪಾಠಶಾಲೆ ಪ್ರಾರಂಭಿಸಿದರು. ಅಷ್ಟರಲ್ಲಿ ದೀಕ್ಷಿತರ ದ್ವಿತೀಯ ಪತ್ನಿಯೂ ಕಾಲವಶರಾದರು. ಆ ಜನ್ಮ ಪರ್ಯಂತ ನೀನು ಗೃಹಸ್ಥನಾಗಿಯೇ ಇರಬೇಕೆಂದು ನಿನ್ನ ಉದರದಿಂದ ಈಶ್ವರನ ಹುಟ್ಟಿ ಬರುವನೆಂಬ ಗುರುವಾಜ್ಞೆಯಂತೆ ಸವದತ್ತಿ ತಾಲೂಕಿನ ಬೆಟಸೂರಿನ ಜಕ್ಕನಗೌಡರ ಮಗಳಾದ ಲಕ್ಷ್ಮೀ ಮಾತೆಯನ್ನು ಇಸ್ವಿ 1947ರಲ್ಲಿ ವರಿಸಿದರು. ಮಹಾಮೇಧಾವಿಯಾದ ಅವರು 4 ವೇದಗಳನ್ನು ಶಿಷ್ಯೋತ್ತಮರಿಗೆ ಕಲಿಸುತ್ತಾ ವೈದಿಕ ಧರ್ಮ ಪುನಃ ಸ್ಥಾಪಿಸಿದರು. ಶಾಂತಿ ಮಾರ್ತಾಂಡ, ಸಂಸ್ಕಾರ ಮಾರ್ತಾಂಡ, ಶತಪಥ ಬ್ರಾಹ್ಮಣ, ಷೋಡಶ ಸೋಮಯಾಜಿ ಪ್ರಯೋಗಗಳು ಎಂಬ ಪ್ರಸಿದ್ಧ ಗ್ರಂಥಗಳನ್ನು ರಚಿಸಿದರು. ಭಗವಂತನನ್ನೇ ಪುತ್ರನನ್ನಾಗಿ ಪಡೆಯುವ ಮಹಾದಿಚ್ಛೆ ಹೊಂದಿದ ದಂಪತಿಗಳಿಗೆ ಬಹಳ ದಿನಗಳವರೆಗೆ ಸಂತತಿ ಪ್ರಾಪ್ತವಾಗಲಿಲ್ಲ. ದೀಕ್ಷಿತರು ತಮ್ಮ ಗುರುಗಳಾದ ಸ್ವಯಂ ಪ್ರಕಾಶರ ದರ್ಶನ ಆಶೀರ್ವಾದ ಪಡೆದು ಬರಬೇಕೆಂದು ನಿಶ್ಚಯಿಸಿ ಕಾಶಿಯತ್ತ ಹೊರಟು ರಾತ್ರಿ ಸುಬ್ಬಾಪುರದಲ್ಲಿ ತಂಗಿದ್ದಾಗ ಗುರುಗಳು ಸ್ವಪ್ನದಲ್ಲಿ ಬಂದು, ನಾನೀಗಾಗಲೇ ದೇಹ ಬಿಟ್ಟಿರುವೆ, ನೀನು ತಂಗಿದ ಆ ಸ್ಥಳದಲ್ಲೇ ಲಿಂಗ ಸ್ಥಾಪಿಸು, ಅಲ್ಲಿಯೇ ನಾನಿರುವೆ ಎಂದು ಹೇಳಿದ್ದರಿಂದ ಸ್ವಯಂ ಪ್ರಕಾಶೇಶ್ವರ ಲಿಂಗ ಸ್ಥಾಪಿಸಿ ಮಂದಿರ ನಿರ್ಮಿಸಿ ಬಾವಿ ತೋಡಿಸಿ ಔದುಂಬರ, ಆಮ್ರ ಇತ್ಯಾದಿ ವೃಕ್ಷಗಳನ್ನು ನೆಟ್ಟರು. ಸಂತತಿ ಪ್ರಾಪ್ತಿಗಾಗಿ ದೀಕ್ಷಿತ ದಂಪತಿಗಳು ಸೋಮೇಶ್ವರ ದೇವಸ್ಥಾನವಿರುವ ಸುಗೋಲಕ್ಕೆ, ಅಂದರೆ ಈಗಿನ ಸೊಗಲ, ಅಲ್ಲಿಗೆ ಹೋಗಿ 3 ಸಲ ಗಾಯತ್ರಿ ಪುನಶ್ಚರಣ ಆಚರಿಸಿದರು. ನಂತರ ತಮ್ಮ ಕುಲದೇವರಾದ ಮಲ್ಲಾರಿ ಮಾರ್ತಾಂಡ ಭೈರವ ಕ್ಷೇತ್ರವಾದ ದೇವರ ಇಪ್ಪರಿಗಿ, ವಿಜಯಪುರ ಜಿಲ್ಲೆಯದು,
ಅಲ್ಲಿ ಹೋಗಿ 6 ತಿಂಗಳು ಗಾಯತ್ರಿ ಪುನಶ್ಚರಣ ಮಾಡಿದರು. ಮಾರ್ತಾಂಡ ಭೈರವನು ಸ್ವಪ್ನ ದುಷ್ಟಾಂತ ಕೊಟ್ಟು, ನಿನ್ನ ಮನದಿಚ್ಛೆ ಪೂರ್ಣವಾಗಲು ನನ್ನ ಮೂಲ ಕ್ಷೇತ್ರವಾದ ಆಕಾಶ ಚಿದಂಬರಂಗೆ ಹೋಗಿ ತಪವನ್ನಾಚರಿಸು ಎಂದು ಹೇಳಿದಂತೆ ಅವರಿಗೆ ಆಯಿತು. ಆಗ ದಂಪತಿಗಳು ಅಲ್ಲಿಗೆ ತೆರಳಿದರು. ಆಕಾಶ ಚಿದಂಬರಂ ಕ್ಷೇತ್ರದಲ್ಲಿ ಭಕ್ತವತ್ಸಲ ಚಿದಂಬರನು ನಟರಾಜ ನಾಮದಿಂದ ನೆಲೆಸಿದ್ದಾನೆ. ಇದು ಮಹಾಸಿದ್ಧ ಸ್ಥಾನ. ಈ ಕ್ಷೇತ್ರದ ವರ್ಣನೆ ಸ್ಕಂದ ಪುರಾಣದಲ್ಲಿ ಬಂದಿದೆ. ಪೃಥ್ವೀಪತಿ ಎಂಬ ರಾಜನು ಕುಷ್ಠರೋಗದಿಂದ ಬಳಲುತ್ತಿದ್ದನು. ಎಷ್ಟು ಔಷಧೋಪಚಾರ ಮಾಡಿದರೂ ರೋಗ ಕಡಿಮೆಯಾಗದೆ ರಾಮೇಶ್ವರಕ್ಕೆ ಹೋಗಿ ಆತ್ಮಾರ್ಪಣೆ ಮಾಡಿಕೊಳ್ಳಬೇಕೆಂದು ಸೈನ್ಯ ಸಮೇತ ಪಯಣಿಸುತ್ತಿದ್ದಾಗ ಮಾರ್ಗ ಮಧ್ಯೆ ವೃಕ್ಷದ ಕೆಳಗೆ ವಿಶ್ರಮಿಸುತ್ತಾನೆ. ಕಾಡು ಹಂದಿಯೊಂದು ಹತ್ತಿರದಲ್ಲಿದ್ದ ಮಡುವಿನಲ್ಲಿ ಮುಳುಗಿ ಎದ್ದಾಗ ಸ್ವರ್ಣವರ್ಣದ್ದಾಗಿ ಹೊರಬಂದದ್ದು ನೋಡಿ ರಾಜನು ಆಶ್ಚರ್ಯಭರಿತನಾಗುತ್ತಾನೆ. ಆಗ ರಾಜನು ಅಲ್ಲೇನೋ ವಿಶೇಷತೆ ಇದೆ ಎಂದು ನಂಬಿ ತಾನೂ ಕೂಡ ಆ ಮಡುವಿನಲ್ಲಿ ಮುಳುಗೆದ್ದಾಗ ಅವನ ರೋಗವೆಲ್ಲ ವಾಸಿಯಾಗಿ ಸ್ವರ್ಣದೇಹಿಯಾಗುತ್ತಾನೆ. ಅಂತಲೇ ಅವನಿಗೆ ಸುವರ್ಣ ಚಕ್ರವರ್ತಿ ಎಂದು ಹೆಸರು ಬರುತ್ತದೆ. ಆ ಮಡುವಿನ ಸುತ್ತಲೂ ಏನೋ ವಿಶೇಷತೆ ಇರಬಹುದೆಂದು ರಾಜನು ಭೂಮಿಯನ್ನು ಅಗಿಸಿ ನೋಡಲು ಚಿದಂಬರ ಕ್ಷೇತ್ರ ಎಂದು ಬರೆದ ಮೂರ್ತಿ ಇಲ್ಲದ ಭವ್ಯ ದೇವಾಲಯ ಗೋಚರಿಸುತ್ತದೆ. ಅದೇ ದಿನ ರಾತ್ರಿ ರಾಜನಿಗೆ ನಟರಾಜನು ಸ್ವಪ್ನ ದುಷ್ಟಾಂತ ಕೊಟ್ಟು, ಗರ್ಭಾಲಯದೊಳಗೆ ನನ್ನ ಸ್ವರ್ಣಮೂರ್ತಿ ಸ್ಥಾಪಿಸು ಎಂದು ಆಜ್ಞೆ ಮಾಡುತ್ತಾನೆ. ರಾಜನು ಆನಂದಭರಿತನಾಗಿ ನಟರಾಜನಾಕೃತಿಯ ಪಡೆಯಚ್ಚನ್ನು ಮಾಡಿಸಿ ಸುವರ್ಣವನ್ನು ಕಾಯಿಸಿ ಅದರಿಂದ ಹಾಕುತ್ತಿದ್ದಂತೆಯೇ ಅದು ಮೂರ್ತಿಯಾಗದೆ ಮುಷಿ ಒಡೆದು ಹೋಗುತ್ತದೆ. ಈ ರೀತಿ 99 ಸಲ ಪ್ರಯತ್ನಿಸಿದರೂ ಮುಷಿಯು ಒಡೆದು ಹೋಯಿತೇ ವಿನಃ ಮೂರ್ತಿ ತಯಾರಾಗದಿದ್ದಕ್ಕಾಗಿ ದುಃಖಿತನಾದ ರಾಜನು, ನಾಳೆ ಒಂದು ಸಲ ಪ್ರಯತ್ನ ಮಾಡುವೆ, ಮೂರ್ತಿ ತಯಾರಾಗದಿದ್ದರೆ ಪ್ರಾಣ ಬಿಡುವೆ ಎಂದು ಸಂಕಲ್ಪಿಸಿ ನಿದ್ರೆಗೆ ಹೋಗುತ್ತಾನೆ. ರಾಜನ ದೃಷ್ಟಾಂತದಲ್ಲಿ ಭಗವಂತನು ಬಂದು, ರಾಜ, ಮಧ್ಯರಾತ್ರಿ ವೇಳೆಗೆ ನಿನ್ನ ಕಾರ್ಯ ಪ್ರಾರಂಭಿಸು. ಈ ವೇಳೆಗೆ ಒಬ್ಬ ಬ್ರಾಹ್ಮಣ ಒಟ್ಟು ಬರುವನು. ಅವನು ಹೇಳಿದಂತೆ ಮಾಡು, ನಿನ್ನ ಕಾರ್ಯ ಸಫಲವಾಗುವುದು ಎಂದು ಅಭಯವನಿತ್ತನು. ರಾಜನು ಮಧ್ಯರಾತ್ರಿ ಸ್ವರ್ಣ ಕಾಯಿಸಿ ರಸ ತಯಾರಿಸಲು ಪ್ರಾರಂಭಿಸುತ್ತಿದ್ದಂತೆಯೇ ಬ್ರಾಹ್ಮಣ ಒಟ್ಟು ಬಂದು, ಹಸಿವಾಗಿದೆ, ಏನಾದರೂ ತಿನ್ನಲು ಕೊಡು ಎಂದನು. ಆಗ ರಾಜನು, ನನ್ನ ಕೈಯಲ್ಲಿ ಕಾಯ್ದ ಬಂಗಾರ ರಸವಿದೆ, ಸ್ವಲ್ಪ ತಡೆ, ಒಳಗೆ ಹೋಗಿ ಉತ್ತಮವಾದ ಅನ್ನ ತಂದು ಕೊಡುವೆ ಎಂದನು. ಆಗ ಆ ಬಾಲಕನು, ಬಹಳ ಹಸಿದಿರುವೆ, ಕೈಯಲ್ಲಿರುವ ಬಂಗಾರದ ರಸವನ್ನೇ ನನ್ನ ಬಾಯಲ್ಲಿ ಹಾಕು ಎಂದನು. ಸ್ವಪ್ನ ದುಷ್ಟಾಂತ ನೆನಪಾಗಿ ರಾಜನು ಬಂಗಾರದ ರಸವನ್ನೇ ಆ ಒಟುವಿನ ಬಾಯಲ್ಲಿ ಹಾಕಲು ಆ ಬಾಲಕನು ನಟರಾಜ ರೂಪದ ಬಂಗಾರ ಮೂರ್ತಿಯಾಗಿ ನಿಂತನು. ರಾಜನು ಸಂತೋಷಭರಿತನಾಗಿ ಆ ಮೂರ್ತಿಯನ್ನು ವಿಧಿವತ್ತಾಗಿ ಅಲ್ಲಿ ಸ್ಥಾಪಿಸಿ ಮಂದಿರದ ಜೀರ್ಣೋದ್ಧಾರ ಮಾಡಿ ಗೋಪುರಗಳನ್ನು ಕಟ್ಟಿಸಿ ಪೂಜಾದಿಗಳು ನಡೆಯುವಂತೆ ವ್ಯವಸ್ಥೆ ಮಾಡಿದನು. ಆಕಾಶ ಚಿದಂಬರಂ ಕ್ಷೇತ್ರವು ಉಪಮನ್ಯು ಕಣ್ವಾದಿಕರೂ ಬ್ರಹ್ಮಾದಿಕರೂ ತಪಸ್ಸು ಮಾಡಿ ವರ ಪಡೆದುಕೊಂಡ ಕಾವೇರಿ ಶಿವಗಂಗೆ ತೀರ್ಥಗಳಿರುವ ಶಿವಪಾರ್ವತಿಯರ ಕ್ಷೇತ್ರವದು. ಶಿವಪಾರ್ವತಿಯರ ನಾಟ್ಯ ನೋಡಲು ಎಲ್ಲಾ 33 ಕೋಟಿ ದೇವತೆಗಳು ಅಲ್ಲಿ ನೆಲೆಸಿದ್ದಾರೆ. ಅವರೂ ಸಹಿತ ಮಧ್ಯರಾತ್ರಿ ನಟರಾಜನ ಪೂಜೆಗೈದು ಇಷ್ಟಾರ್ಥ ಪೂರೈಸಿಕೊಳ್ಳುತ್ತಾರೆ. ವಿಷ್ಣುವಂತೂ ಶಿವನ ನಾಟ್ಯ ನೋಡುತ್ತಾ ಮೈಮರೆತು ಎದುರುಗಡೆ ಮಲಗಿದ್ದಾನೆ. ಭೈರವನಾಜ್ಞೆಯಂತೆ ಮಾರ್ತಾಂಡ ದೀಕ್ಷಿತರು ಪತ್ನಿ ಸಮೇತ ಆಕಾಶ ಚಿದಂಬರಂ ಕ್ಷೇತ್ರಕ್ಕೆ ಬಂದು ಕಠೋರ ತಪವನ್ನಾಚರಿಸಲು ಪ್ರಾರಂಭಿಸುತ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಪೂಜೆ, ಧ್ಯಾನ, ಪುನಶ್ಚರಣ, ಜಪ, ತಪವನ್ನು ಮಾಡುತ್ತಿದ್ದರು. ಈ ರೀತಿ ಕಠೋರ ತಪಸ್ಸನ್ನು ಆಚರಿಸಿದರು.